ರಾಜಸ್ಥಾನದ ಮ್ಯುನಿಸಿಪಲ್ ಪಾಲಿಸಿ ನಮಗಿಂತ ಎಷ್ಟೋ ಮುಂದೆ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟಿದ್ದೀವಿ. ಹಾಗಿದ್ರು ಅಲ್ಲ, ಈ ಸತಿ ನೀವು ಬೆಂಗಳೂರದ ಒಂದು ವಿಷಯ ಹೇಳಿದ್ರಲ್ಲ, ನನಗೆ ಪರ್ಸನಲಿ ಅನ್ಸುತ್ತೆ ಮುರಳೀಧರ್ ಸರ್, ಹೇಳಿ, ದಿಸ್ ಟೈಮ್ ಬೆಂಗಳೂರು ವಿಲ್ ಗೆಟ್ ಒನ್ ಸ್ಪೆಷಲ್ ಆಫರಿಂಗ್. ಯಾಕೆ ಅಂದ್ರೆ ಇವರು ಬರೀ CM ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಈಸ್ ಆಲ್ಸೋ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್. ವೆರಿ ಗುಡ್ ಸರ್, ವೆರಿ ಅಲ್ಲ, ಇದು ಆಗಬೇಕು. ಯಾಕಂದ್ರೆ ಇಟ್ ಇಸ್ ಹೈ ಟೈಮ್ ನಾವು. ಮತ್ತೆ ನೀವು ಹೇಳಿದ್ರಿ ಈ ಬಜೆಟ್ ನ ಯಾಕೆ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ. ಸರ್, ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ದ ಬಜೆಟ್ ದೇ ವಿಲ್ ಟೇಕ್ ಮೋಸ್ಟ್ ಸೀರಿಯಸ್ಲಿ. ಲಾಸ್ಟ್ 4-3 ವರ್ಷದ ಬಿಟ್ಬಿಡಿ ನೀವು, ಈ ವರ್ಷದ್ದೇನೆ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಮುರಳೀಧರ್ ಸರ್, ನೀವು ಒಪ್ತೀರಿ, ಬೊಮ್ಮಾಯಿ ಅವ್ರಿಗೆ ತಮ್ಮ ಆತ್ಮವಿಶ್ವಾಸವನ್ನ ತೋರಿಸೋದಕ್ಕೆ ಒಂದು ಅವಕಾಶ ಇದು. ಅಂದ್ರೆ ವಿ ವಿಲ್ ಕಮ್ ಬ್ಯಾಕ್ ಅಗೇನ್. ನಾವು ಮೇ ಚುನಾವಣೆ ನಂತರ ನಾವೇ ಬರ್ತೀವಿ. ಹಂಗಾಗಿ ಇವಾಗ ಏನ್ ನಾನು ಘೋಷಣೆ ಮಾಡ್ತಿದ್ದೀನಿ ಇದನ್ನ ಮುಂದುವರಿಸ್ತೀವಿ. ಮಾಡ್ತಿರೋ ಘೋಷಣೆ ಆದ್ರೂ ಎಂಥದ್ದು, ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಸರ್ವ ವರ್ಗಗಳನ್ನ ಅವಲಂಬಿಸುವಂಥ, ಮತ್ತೆ ಅದನ್ನ ಒಂದು ರೀತಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು. ಅಲ್ಲ ನಿಖಿಲ್ ಅವರೇ, ಇವಾಗ ಬಡ್ಜೆಟ್ ಇವಾಗ ಅನೌನ್ಸ್ ಮಾಡ್ತಾರೆ. ದಿಸ್ ವಿಲ್ ಬಿ ಫಾರ್ ಫಸ್ಟ್ ಏಪ್ರಿಲ್. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇದು ಓನ್ಲಿ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್, ನಾಟ್ ರಿಫಾರ್ಮ್. ಸಾರಿ, ಇಲ್ಲ, ಇದ್ರ ಖರ್ಚು 1 ಏಪ್ರಿಲ್ ಇಂದ ಶುರು ಆಗೋದು. ರೈಟ್. ಇವಾಗ ಎಲೆಕ್ಷನ್ ಬಂದು ಕೋಡ್ ಆಫ್ ಕಾಂಡಕ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಇದರಲ್ಲಿ ನೀವು ಯಾವ ಥರನೂ ಏನು ಅನೌನ್ಸ್ ಮಾಡಿದ್ರು ಯು ಹ್ಯಾವ್ ಅ ರೆಸ್ಟ್ರಿಕ್ಷನ್ಸ್ ಆನ್ ಯುವರ್ ಸ್ಪೆಂಡಿಂಗ್. ರೈಟ್. ಬಟ್ ಇವಾಗ ಬ್ಯಾಂಗ್ಳೂರಿಗೆ ನಾನು 10,000 ಕೊಡ್ತೀನಿ, ರಿಸ್ಟ್ರಿಕ್ಷನ್ ಆನ್ ಅನೌನ್ಸ್ಮೆಂಟ್ ಅಲ್ಲ, ವಿಷನ್ಗೆ ರಿಸ್ಟ್ರಿಕ್ಷನ್ ಇಲ್ಲ. ಖರ್ಚಿಗೆ ಮಾತ್ರ ನಾನು ಜನರಿಗೆ ತೋರಿಸ್ತೀನಿ ನನ್ನ ಕಲ್ಪನೆ ನೋಡಿ. ನನ್ನ ಕಲ್ಪನೆನಲ್ಲಿ ನೀವು ಬನ್ನಿ, ನಿಮ್ಮ ಕಲ್ಪನೆ ನನ್ನ ಕಲ್ಪನೆ ಸೇರಿ ರಾಜ್ಯ ಕಟ್ಟೋಣ. ಅಲ್ಲ ಸರ್, ಇದನ್ನ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಿರೋದು ನಾನು. ಐ ಆಮ್ ನಾಟ್ ಸೇಯಿಂಗ್ ದೇ ವಿಲ್ ಡೂ ಇಟ್. ಮಾಡೋದಕ್ಕೆ ಅವಕಾಶ ಇದೆ. ಮತ್ತೆ ಸರ್, ಇನ್ನೊಂದು ನರಸಿಂಹಮೂರ್ತಿ ಅವರೇ ನೋಡಿ, ಈ ಸತಿ ತೆರಿಗೆ ವಿ ಆರ್ ಎಕ್ಸೀಡಿಂಗ್ ಅವರ್ ಟಾರ್ಗೆಟ್ಸ್. ಬಜೆಟ್ ಔಟ್ಲೇ ಈ ಬಾರಿ ಬಜೆಟಿನ ಗಾತ್ರ 3 ಲಕ್ಷ ಕೋಟಿ ದಾಟುವಂತ ಒಂದು ಸಾಧ್ಯತೆ ಇದೆ. ಉದ್ಯಮ ವರ್ಗದ ದೃಷ್ಟಿಯಿಂದ ವಾಟ್ ಡಸ್ ದಿಸ್ ಸೇ ಟು ಯು, ನರಸಿಂಹಮೂರ್ತಿ ಅವರೇ? ಸರ್, ಮೊದಲನೇದಾಗಿ ಏನು ನ್ಯೂಸ್ 18 ವೀಕ್ಷಕರಿಗೆಲ್ಲ ಒಂದು ಸುತ್ತ, ನಾನು ಒಂದು ಸಣ್ಣ ಕೈಗಾರಿಕಾ ಕ್ಷೇತ್ರದಿಂದ ಬಂದು ಸುಮಾರು 5,60,000 ಏನು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಅದನ್ನು ಒಂದು ಪ್ರತಿನಿಧಿಸುವಂಥ ಒಂದು ಸ್ಥಾನದಲ್ಲಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಎರಡನೇ ಬಾರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಬಹಳ ನಿರೀಕ್ಷೆಯಲ್ಲಿದ್ದೇವೆ. ಮೊದಲನೇದಾಗಿ ಒಂದು ಕೃಷಿ ಆಧಾರಿತ ಇರ್ಬೋದು, ಅಥವಾ ಕೈಗಾರಿಕಾ ಆಧಾರಿತ ಇರ್ಬೋದು, ಅಥವಾ ಸೇವಾ ಆಧಾರಿತ ಇರ್ಬೋದು. ಇಂಥ ಒಂದು ಆಧಾರಿತವಾಗಿ ಅವರು ಎಲ್ಲ ಕ್ಷೇತ್ರಗಳ ಜನತೆಗಳಿಗೆ ಅಪೇಕ್ಷೆಗಳ ಮೇರೆಗೆ ಒಂದು ಒಳ್ಳೆಯ ಒಂದು ಬಡ್ಜೆಟನ್ನು ಕೊಡ್ಬೋದು, ನಮ್ಮ ಕೈಗಾರಿಕಾ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಯಾಕೆಂದರೆ ಈ ದಿನಗಳಲ್ಲಿ ನೋಡಿದರೆ ಎಲ್ಲ ಕೈಗಾರಿಕೆಗಳು ಒಂದು ಏನು ಟೈರ್ 1, ಟೈರ್ 2, ಟೈರ್ 1 ಸಿಟಿಗೆ ಬಂದುಬಿಟ್ಟಿರೋದೆ. ಎಲ್ಲ ಈಗಿನ ಒಂದು ಸಂದರ್ಭದಲ್ಲಿ ಬೆಂಗಳೂರು ಬಹಳ ಕ್ರೋಢೀಕೃತವಾಗಿಬಿಟ್ಟಿದೆ. ಎಲ್ಲ ಒಂದು ಬಿಸ್ನೆಸ್ಸು ಬೆಂಗಳೂರಲ್ಲಿ ಬಂದ ಗ್ರಾಮಾಂತರ ಪ್ರದೇಶಗಳಿಗೆ ಒತ್ತು ಕೊಡಬಹುದು ಈ ಸತಿ ಕೈಗಾರಿಕೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ವಿ ಕೀಪ್ ಟಾಕಿಂಗ್ ಅಬೌಟ್ ಡಿಸೆಂಟ್ರಲೈಸಿಂಗ್ ಸರ್. ಎಸ್ ಸರ್, ಬೆಂಗಳೂರಿಂದ ವಿಕೇಂದ್ರೀಕೃತ ಆಗಬೇಕು. ಪ್ರತಿಭೆಗಳು ಮಂಗಳೂರಿಗೆ ಹೋಗ್ಲಿ, ಹುಬ್ಬಳ್ಳಿಯಲ್ಲಿ ಉಳಿಲಿ, ಮೈಸೂರಲ್ಲಿ ಬೆಳಿಲಿ, ಹುಬ್ಬಳ್ಳಿ ಧಾರವಾಡಲ್ಲಿ ಆಗಲಿ. ನಾವು ಹೇಳ್ತಿರ್ತೀವಿ ಅಷ್ಟೇನೆ, ವಿ ಆರ್ ನಾಟ್ ಕ್ರಿಯೇಟಿಂಗ್ ದಟ್ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೆ ಅಲ್ಲಿ ಬೇಕಾದಂತ ಒಂದು ಪರಿಸ್ಥಿತಿಯ ಸ್ಥಾಪನೆ ನಾವು ಮಾಡ್ತಾ ಇಲ್ಲ. ಅದೇ ವಿ ಕೀಪ್ ಸೇಯಿಂಗ್ ಬೆಂಗಳೂರು ಬರ್ತಾ ಇದ್ದಾರೆ, ಬೆಂಗಳೂರು ಕ್ರೌಡ್ ಆಗ್ತಾ ಇದೆ. ನಾನು ಹೇಳೋದು ಒಂದೇ ವಿಷಯ ನೋಡಿ, ಇವಾಗ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಶಿವಮೊಗ್ಗದಿಂದ, ರೈಟ್, ನಾವು ಎಷ್ಟೋ ಸರಿ ಹೋಗಿ ಅವ್ರ ಹತ್ರ ಮಾತಾಡಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ. ಸರ್, ನಿಮ್ಮೂರಲ್ಲಿ ಚೆನ್ನಾಗಿ ಬೆಳಿಬೇಕಾದ್ರೆ ಕನೆಕ್ಟಿವಿಟಿ ಮಾಡಿ ಅಂತ. ಏರ್ ಕನೆಕ್ಟಿವಿಟಿ 15 ವರ್ಷದಿಂದ ಇನ್ನು ಬರುತ್ತೆ. ಇವಾಗ ಆಯ್ತು ಸರ್, 10 ದಿವಸದಲ್ಲಿ ಇನಾಗ್ರೇಷನ್. ಮುರಳೀಧರವರು ನಮ್ಮ ಹಿರಿಯ ಕಳೆದ ವರ್ಷ ನಾನು ಸಹ ಡೈರೆಕ್ಟ್ ಆಗಿದ್ದೀನಿ ಅವರು ನಮಗೆ. ಯಾಕೆಂದ್ರೆ ಇಂಥ ಒಂದು ಈಗ ಇದು ಟೈರ್ 1, ಟೈರ್ 2 ಸಿಟಿ ಬಿಟ್ಟು ಟೈರ್ 2, ಟೈರ್ 3 ಸಿಟಿನಲ್ಲಿ ಈ ಒಂದು ಕೈಗಾರಿಕಾ ಕ್ಷೇತ್ರನ ಕೊಂಡೋಗಿ ಅಲ್ಲಿನ ಒಂದು ಗ್ರಾಮೀಣ ಜನತೆಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು. ಈ ಗ್ರಾಮೀಣ ಜನತೆ ನಿಮ್ಗೆ ಏನ್ ಬೇಕು? ನಿಮ್ಗೆ ಏನ್ ಬೇಕು? ಬೇಕಾಗಿದ್ದಂತ ಈಗ ಏನು ಜಿಮ್ ನಡೆದಿದೆ ಅದರಲ್ಲಿ ಮಾಡ್ತಕ್ಕಂಥ ಏನು ಮೊನ್ನೆ ಕಳೆದ ಸಾರಿ ಒಂದು 2-3 ತಿಂಗಳಿಂದ ಅದು ಕಂಪ್ಲೀಟ್ಲಿ ಗ್ರಾಮೀಣ ಪ್ರದೇಶ. ಅದು ಏನು ಟೈರ್ 2 ಸಿಟಿ ಹುಬ್ಬಳ್ಳಿ, ಧಾರವಾಡ ಅಥವಾ ಬೆಳಗಾವ್, ಗುಲ್ಬರ್ಗಾ ಈ ಥರ ಸ್ಥಿತಿಗಳಲ್ಲಿ ಅವರು ನಮಗೆ ಒಂದು ಏನು ಇಂಡಸ್ಟ್ರಿನ ಕಲ್ಪಡಿ ಅಲ್ಲಿನ ಜನತೆಗೆ ಒಂದು ಅಲ್ಲಿನ ಯುವಕರಿಗೆ ಯುವತಿಯರಿಗೆ ಉದ್ಯೋಗಾವಕಾಶ ಕಲ್ಪಿಟ್ರೆ ಖಂಡಿತ ಅದನ್ನು ಬಹಳ ನಿರೀಕ್ಷೆಯಲ್ಲಿದ್ದೇವೆ. ಅಲ್ಲದೆ ಈಗ ನಾವು ಏನಾಗ್ತದೆ ಸುಮಾರು GST ಕ್ರೋಢೀಕೃತದಲ್ಲಿ GST
GSTನಲ್ಲಿ ಸುಮಾರು ನಾವು ಮಹಾರಾಷ್ಟ್ರ ಬಿಟ್ಟ 2ನೇ ಸ್ಥಾನದಲ್ಲಿದ್ದೇವೆ. ಸುಮಾರು 151 ಅಷ್ಟು ಸಾಕು 2ನೇ ಸ್ಥಾನದಿಂದ. ಅದರಲ್ಲಿ ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ದೇವೆ, ಆದರೆ ಅದ್ರ ಫಲ ನಮಗೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇಲ್ಲ. ಇಂಥ ಒಂದು ಪ್ರದೇಶದಲ್ಲಿ ಕೈಗಾರಿಕೆಗಳ ಉತ್ತೇಜನವನ್ನು ನಮಗೆ ಅವರು ಅದೇ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಕೊಡಬೇಕಾಗಿದೆ. ಆಮೇಲೆ ಇದು ಏನು ಈ ಒಂದು ಇದರಲ್ಲಿ ಈಗ ಇನ್ನೊಂದು ಯುವಕರಿಗೆ ಏನು ಈಗ ನಿಮಗೆ ಗೊತ್ತಾಯ್ತಿರ್ಬೋದು, ಬೆಂಗಳೂರಿರ್ತಕ್ಕಂಥ IT-BTಯಲ್ಲಿ ಉದ್ಯೋಗಗಳು ಕಂಪ್ಲೀಟ್ಲಿ ಸುಮಾರು 22% ಕೊರಿತ ಆಗೋಗ್ಬಿಟ್ಟಿದೆ. ಅವರೆಲ್ಲ ಈಗ ಹಳ್ಳಿನ ಹೋಗಿ ಅದೇ ಗ್ರಾಮೀಣ ಪ್ರದೇಶದಲ್ಲಿ ಸೆಟ್ ಆಗೋಗ್ತದೆ. ಯಾಕೆಂದರೆ ಅವ್ರಿಗೆ ಕೊಡಬೇಕಾದಂಥ ನಾವು ಬೇಕಾಗಿದ್ದಂಥ ವೇತನಗಳು ನಮ್ಮ ಸಣ್ಣ ಕೈಗಾರಿಕೆಗಳಿರ್ಬೋದು, ಮಧ್ಯಮ ಕೈಗಾರಿಕೆ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ IT-BT ಅವ್ರದೇ ಆದ ಎತ್ತರವಾದಂಥ ಒಂದು ಪಗಾರ ಪ್ರಮಾಣದಲ್ಲಿ ಇದ್ದಂಥವರು ಈಗ ಇಲ್ಲಿ ಬದುಕಕ್ಕೆ ಸಹ ಕಷ್ಟ ಆಗ್ತಾ ಇದೆ. ಅವರು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಾರೆ, ಅಂಥವರಿಗೆ ಇದೊಂದು ಉತ್ತೇಜನ ಸಿಗ್ಬೋದು ಅಂತೇಳಿ ಈ ಎಲ್ಲ ಜನಸಾಮಾನ್ಯರಿಗೆ ಒಂದು ಒಳಿತನ್ನು ಮಾಡುವಂಥ ರೀತಿಯಲ್ಲಿ ಆ ರೀತಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಮುಂದಿನಲ್ಲೂ ಥ್ಯಾಂಕ್ ಯು ಸಾಹೇಬ್ರೆ. ಪರವಾಗಿಲ್ಲ, ಏನಿಲ್ಲ. ನಾನು ಏನು ಹೇಳೋದಂದ್ರೆ ಇವಾಗ ಸಿಂಪಲ್ ಥಿಂಗ್ ಸರ್, ಇಟ್ ಈಸ್ ನಾಟ್ ಎ ರಾಕೆಟ್ ಸೈನ್ಸ್ ಅಂತ ಹೇಳ್ತಾರಲ್ಲ. ಇವಾಗ ನೀವು ಯಾವ ಸೀನಿಯರ್ ಮೋಸ್ಟ್ ಸೆಕ್ರೆಟರೀಸ್ ಯಾರ ಹತ್ರ ಹೋಗಿ ಮಾತಾಡಿ, ನೀವು ಚೆನ್ನಾಗಿ ಗೊತ್ತಿದೆ ಅವರಿಗೆ. ಇಂಡಸ್ಟ್ರಿ ಮಿನಿಸ್ಟ್ರಿ ಮುರುಗೇಶ್ ನಿರಾಣಿ ಅವ್ರಿಗೆ ವೆರಿ ಹೆಲ್ಪ್ಫುಲ್ ಮ್ಯಾನ್, ವೆರಿ ಡೈನಮಿಕ್ ಮ್ಯಾನ್, ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಹಂಬಲ್ ಮ್ಯಾನ್. ಆದರೆ ಎಲ್ಲೋ ಒಂದು ಕಡೆ ಇಂಪ್ಲಿಮೆಂಟೇಷನಲ್ಲಿ ನಾವು ವಿ ಆರ್ ಲ್ಯಾಕಿಂಗ್ ಅಂತ ಅನಿಸುತ್ತೆ. ಸಿ ಬೇರೆ ನಮ್ಮದು ಆದ್ಯತೆ ಪಟ್ಟಿ ಪ್ರಯಾರಿಟಿ ಲಿಸ್ಟ್ ಮಾಡಿದ್ರೆ ವಾಟ್ ಇಸ್ ಇಟ್ ದಟ್ ವಿ ಹ್ಯಾವ್ ಟು ಸರ್, ಇವಾಗ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇಂಡಸ್ಟ್ರಿ ಡೆವಲಪ್ ಮಾಡಬೇಕಾದ್ರೆ ಒಳ್ಳೆ ಕನೆಕ್ಟಿವಿಟಿ ಇರಬೇಕು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಇಲ್ಲಿಂದ ನಾವು ಒಂದು ಕಡೆ ಹೋಗ್ಲಿಕ್ಕೆ 10 ಅವರ್ಸು 12 ಅವರ್ಸು 14 ಅವರ್ಸು ಆದರೆ ನೀವು ಎಲ್ಲಿ ಹೋಗ್ಬಿಟ್ಟು ಇಂಡಸ್ಟ್ರಿ ಸೆಟಪ್ ಮಾಡ್ತೀರಾ? ಅದರಿಂದ ನಾನು ಹೇಳೋಕ್ಕೆ ಬಂದೆ. ನಾನು ಇವಾಗ ಏನಿದ್ರೂ ಇವಾಗ ಸ್ಪೀಡ್ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್. ನೀವು ಇಲ್ಲಿಂದ ನಾನು ಬೆಳಗಾಂ ಹೋಗ್ತೀನಿ 14 ಅವರ್ಸ್ ಟ್ರಾವೆಲ್ ಮಾಡಿಕೊಂಡು ಟ್ರೈನಲ್ಲಿ ಮಾಡಿಕೊಂಡು ಅಂತ ಆಗೋದಿಲ್ಲ. ಶಿವಮೊಗ್ಗ ಹೋಗ್ತೀನಿ ಅಂದ್ರೆ 8 ಅವರ್ಸ್ ಓವರ್ನೈಟ್ ಆಗುತ್ತೆ. 6 to 8 hours. ಇದು ಏನೋ ಒಂದ್ಸರಿ 2 ಸರಿ ಮಾಡ್ಬೋದು, ಆದರೆ ನಿಮಗೆ ಕಂಟಿನ್ಯೂಸ್ಲಿ ನಾವು ಡೆವಲಪ್ ಬೇಕಾದ್ರೆ ಕನೆಕ್ಟಿವಿಟಿ ಮಸ್ಟ್ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇರಬೇಕು. ಅಂದ್ರೆ ಪ್ರತಿ ಬಾರಿ 8-10 ಅವರ್ ಬಸ್ಸು, ರಾತ್ರಿ ಓವರ್ನೈಟ್ ಜರ್ನಿ, ಟ್ರೈನಲ್ಲಿ 14 ಅವರ್ ಆಗೋದಿಲ್ಲ. ಅದರಿಂದ ಫಸ್ಟ್ ನೀವು ಯಾವ ಡಿಸ್ಟ್ರಿಕ್ಟಲ್ಲೂ ನಿಮಗೆ ಡೆವಲಪ್ಮೆಂಟ್ ಫಾಸ್ಟ್ ಆಗಬೇಕಂದ್ರೆ ಸರ್ಕಾರ ಕನೆಕ್ಟಿವಿಟಿಯನ್ನು ಖಂಡಿತವಾಗಿ ಇಂಪ್ರೂವ್ ಮಾಡಲೇಬೇಕು. ಇವಾಗ ಶಿವಮೊಗ್ಗ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಲ್ಲ, ಇವಾಗ ಇಷ್ಟು ವರ್ಷ ಆದಮೇಲೆ ಫೆಬ್ರವರಿ 27ನೇ ತಾರೀಕು ಏರ್ಪೋರ್ಟ್ ಇನಾಗ್ರೇಷನ್ ಆಗುತ್ತೆ. ಆದರೆ ನಾನು 15 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ, ಇದು ಶಿವಮೊಗ್ಗಗೆ ಫ್ಲೈಟ್ ಬರುತ್ತೆ ಅಂತ. ಇದು ಆಗಿಲ್ಲ. ಅಂದರೆ ನಮಗೆ ಅದು ಒಂದು ಗುರಿ ಇದ್ಬಿಟ್ರೆ ನಾವು ಇದು ಮಾಡಲೇಬೇಕು ಅಂತ ಮಾಡ್ತಾ ಇದ್ವಿ. ಎಕ್ಸಾಂಪಲ್ ಹೇಳಿ, ಶಿವಮೊಗ್ಗ ಮತ್ತೆ ವಿಜಯಪುರ 2 ಏರ್ಪೋರ್ಟ್ ಕೆಲಸ ಶುರು ಆಗಿದ್ದು ಅಟ್ ದ ಸೇಮ್ ಟೈಮ್. ಆದರೆ ಇವತ್ತು ಶಿವಮೊಗ್ಗ ಕಂಪ್ಲೀಟ್ ಆಗೋಯ್ತು. 27ನೇ ತಾರೀಕು ಇನಾಗ್ರೇಟ್ ಆಗಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ವಿಜಯಪುರದಲ್ಲಿ ವಿ ಆರ್ ನಾಟ್ ಇವನ್ ಹಾಫ್ ವೇ ಥ್ರೂ. ಅರ್ಧ 50% ಕೂಡ ವರ್ಕ್ ಕಂಪ್ಲೀಟ್ ಆಗಿಲ್ಲ. ನೀವೇನು ಹೇಳಿದ್ರಲ್ಲ, ಇಂಪ್ಲಿಮೆಂಟೇಷನ್ನು ಮತ್ತು ನಮ್ಮ ಒಂದು ಇಚ್ಛೆ ಇದ್ದರೆ ನಾವು ಮಾಡ್ತೀವಿ ಅಂತ. ವಿಜಯಪುರದಲ್ಲಿ ಸ್ವಲ್ಪ ಕಡಿಮೆ ಇಚ್ಛೆ ಕಾಣ್ತಿದೆ, ಶಿವಮೊಗ್ಗದಲ್ಲಿ ಜಾಸ್ತಿ ಕಾಣ್ತಿದೆ. ಇಲ್ಲಿರೋದು ಪ್ರಶ್ನೆ. ಆಮೇಲೆ ಸೇಮ್ ಇವಾಗ ಏರ್ ಕನೆಕ್ಟಿವಿಟಿ ಒಂದು, ರೋಡ್ ಕನೆಕ್ಟಿವಿಟಿ ವಿ ಆರ್ ಓನ್ಲಿ 280 ಕಿಲೋಮೀಟರ್ಸ್. ಇವತ್ತುವರೆಗೂ ನೀವು ಡೈರೆಕ್ಟಾಗಿ ಶಿವಮೊಗ್ಗಗೆ ಕಾರಲ್ಲಿ ಹೋಗಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ಪ್ಯಾಚಸ್ ವೇರ್ ಸ್ಟಿಲ್ ರೋಡ್ ಈಸ್ ಬ್ಯಾಡ್. ಸರ್, ನಮ್ಮ ಮುಖ್ಯಮಂತ್ರಿಗಳು ಹಿ ಈಸ್ ಫ್ರಮ್ ಶಿವಮೊಗ್ಗ, ಮಾಜಿ ಮುಖ್ಯಮಂತ್ರಿಗಳು ಶಿವಮೊಗ್ಗದಿಂದ. ಯಾಕೆ ಇದು ಮಾಡ್ಸೋಕ್ಕಾಗಿಲ್ಲ ಅಂತ ನನಗೆ ಒಂದು ಇದು, ಐ ಆಲ್ವೇಸ್ ಗೆಟ್ ದಿಸ್ ಕ್ವಶನ್ ಇನ್ ಮೈ ಹೆಡ್. ಅಷ್ಟು ಫೋಕಸ್ ಮಾಡಿದ್ರೆ ಖಂಡಿತವಾಗಿ ಮಾಡಿಸ್ಬೋದು. ಸೊ ಅದರಿಂದ ಇದೊಂದು ವಿಷಯ. ಆಮೇಲೆ ಇನ್ನೊಂದು, ನಮ್ಮ ಡಿಸ್ಟ್ರಿಕ್ಟ್ಸಲ್ಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ಸ್ ಇದೆ. ಅವನ್ನ ದೇ ಹ್ಯಾವ್ ಟು ಚಾರ್ಜ್ ದೆಮ್, ಗಿವ್ ದೆಮ್ ಲಾಟ್ ಆಫ್ ಪವರ್ to promote small scale industries and district level minor industries. ಅದು ಏನಾಗ್ತಾ ಇದೆ ಅಂದರೆ, ಅನ್ಲೆಸ್ ಯು ಡೆಲಿಗೇಟ್ ಪವರ್ ಟು ದೆಮ್ ಆ್ಯಂಡ್ ಆಸ್ ದೆಮ್ ಟು ಪ್ರಮೋಟ್ ಆ್ಯಂಡ್ ಡೂ ಅ ಬೆಟರ್ ವೇ, ಎಲ್ಲಾನು ಇಟ್ ಬಿಕಮ್ಸ್ ಬ್ಯಾಂಗ್ಳೂರ್ ಸೆಂಟ್ರಿಕ್. ರೈಟ್. ಸೊ ಇದು ಖಂಡಿತವಾಗಿ ಇದನ್ನು, ಇನ್ನೊಂದು ವಿಷಯ ನಾನು ಮೊನ್ನೆನೂ ಬೇರೆ TV ಚಾನಲ್ ಹೇಳ್ತಾ ಇದ್ದೆ. ಇವಾಗ ನೋಡಿ, ಇದರಲ್ಲಿ
ಯು ಪಿನಲ್ಲಿ ದೇ ಹ್ಯಾವ್ ಟೇಕನ್ ದಿಸ್ ಒನ್ ಪ್ರಾಡಕ್ಟ್ ಒನ್ district. ನಮ್ಮಲ್ಲೂ ಇದೆ ಅದು. ನಮ್ಮಲ್ಲಿ ಇದೆ ಅದು. ಇದೆ ನಾನು ಅದೇ ಕೊಪ್ಪಳದಲ್ಲಿ ಟಾಯ್ಸ್, ಇನ್ನೊಂದ್ ಕಡೆ ಇನ್ನೊಂದು, ಮತ್ತೊಂದ್ ಕಡೆ ಮತ್ತೊಂದು ಇದೆ ಸರ್ ನಮ್ಮಲ್ಲೂ. ಬಟ್ ಅಗೇನ್ ಇಂಪ್ಲಿಮೆಂಟೇಷನ್ ಪ್ಲೀಸ್. ಅದೇ ನಾನು ಹೇಳೋದು ಇದೆ ಪಾಲಿಸಿ ಇದೆ, ಎಲ್ಲ ಸ್ಟೇಟ್ಸ್ ಅನ್ನೋದು ಇದೆ. ವಾಟ್ ಮೇಕ್ಸ್ ದ ಡಿಫ್ರೆನ್ಸ್ ಇಸ್ ನಾವು ಅದನ್ನು ಎಷ್ಟುವರೆಗೂ ನಾವು ಮುಂದೆ ಹೊಡ್ಸ್ಕೊಂಡು ಹೋಗ್ತಾ ಇದ್ದೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಎಷ್ಟು ಸೀರಿಯಸ್ ಆಗಿ ಆ ಡಿಸ್ಟ್ರಿಕ್ಟಲ್ಲಿ ಇರೋ ಎಕ್ಸಿಕ್ಯೂಟಿವ್ಸು ಆಫೀಸರ್ಸು ಇದನ್ನು ಸೀರಿಯಸ್ ಆಗಿ ತಗೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಡೆಲಿಗೇಷನ್ ಆಫ್ ಪವರ್ಸ್ ಎಷ್ಟಿದೆ, ಅವರಿಗೆ ಬ್ಯಾಂಡ್ ವಿಡ್ತ್ ಇದೆಯಾ, ಆಫೀಸರ್ಸ್ಗೆ ಇದೆಲ್ಲ ಮಾಡಲಿಕ್ಕೆ ಕೆಪಾಸಿಟಿ ಇದೆಯಾ, ಪವರ್ ಇದೆಯಾ, ನಾಲೆಡ್ಜ್ ಇದೆಯಾ, ಆಲ್ ದೀಸ್ ಥಿಂಗ್ ಕ್ವಶನ್ಸ್ ಹ್ಯಾಪನ್. ಇದು ಮಾಡಿದ್ರೆ ಸ್ಲೋಲಿ ಆ್ಯಂಡ್ ಪ್ರೋಗ್ರೆಸಿವ್ಲಿ, ಓವರ್ ನೈಟ್ ಏನು ಮಾಡೋಕ್ಕಾಗಲ್ಲ. ಸ್ಲೋಲಿ ಆ್ಯಂಡ್ ಪ್ರೋಗ್ರೆಸಿವ್ಲಿ ಖಂಡಿತವಾಗಿ ಡಿಸ್ಟ್ರಿಕ್ಟ್ಸ್ ಹೆಡ್ ಕ್ವಾರ್ಟರ್ಸಲ್ಲಿ, ಡಿಸ್ಟ್ರಿಕ್ಟ್ಸಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಬಿಸ್ನೆಸ್, ಡಿಸೆಂಟ್ರಲೈಸೇಷನ್ ಆಫ್ ಇಂಡಸ್ಟ್ರೀಸ್ ಆಗುತ್ತೆ. ನೀವು ಮೊನ್ನೆ ನೋಡಿದ್ರಿ, ನಿನ್ನೆ ಐ ಥಿಂಕ್ ವರ್ಲ್ಡಲ್ಲೇ ಬ್ಯಾಂಗ್ಳೂರ್ ಹ್ಯಾಸ್ ದ ಸೆಕೆಂಡ್ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಇನ್ ದ ವರ್ಲ್ಡ್. ನಾನು ಇವಾಗಷ್ಟೇ ಅದನ್ನ ಹೇಳ್ತಿದ್ದೆ ಸರ್, ಬೆಂಗಳೂರಿಗೆ ಯಾಕೆ ವಿಶೇಷ ಒತ್ತನ್ನ ಕೊಡಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರ ಆಗಿರುವಂತ ಮತ್ತೆ ವ್ಯಕ್ತ ಆಗಿರುವಂತ ಈ ಒಂದು ವರದಿಯಲ್ಲಿ ಬ್ಯಾಂಗ್ಳೂರ್ ಇಸ್ ದ ಸೆಕೆಂಡ್ ಮೋಸ್ಟ್ ಕಂಜೆಸ್ಟೆಡ್. ಎಂತ ದುರಂತ ಸರ್. ಆಲ್ ನೆಗೆಟಿವ್ ಥಿಂಗ್ಸ್ ಓನ್ಲಿ ಗೆಟ್ಸ್ ಹೈಲೈಟೆಡ್. ಬಟ್ Bangalore is endowed with such a fantastic knowledge base. ಬೇರೆ ಯಾವ ದೇಶದಲ್ಲೂ, ಯಾವ ರಾಜ್ಯದಲ್ಲೂ, ಯಾವ ಸಿಟಿನಲ್ಲೂ ಇಲ್ಲ ಸರ್ ಇಷ್ಟು ನಾಲೆಡ್ಜ್ ಬೇಸು. ವೈ ಡೋಂಟ್ ವಿ ಲಿವರೇಜ್ ಇಟ್? ಅಬ್ಸಲ್ಯೂಟ್ಲಿ. ಫೋಕಸ್ ಮಾಡಿ. ಆಲ್ಮೋಸ್ಟ್ 45% ಆಫ್ GSDP ಆಫ್ ದ ಸ್ಟೇಟ್ ಕಮ್ಸ್ ಫ್ರಮ್ ಬ್ಯಾಂಗ್ಳೂರ್. ನಾವು ಮುಂದುವರಿಬೇಕಾದ್ರೆ ಬ್ಯಾಂಗ್ಳೂರ್ನ ಫೋಕಸ್ ಮಾಡಬೇಕು, ಡಿಸ್ಟ್ರಿಕ್ಷನ್ ಫೋಕಸ್ ಮಾಡಬೇಕು. ದಯವಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಏನಂದ್ರೆ, ನೀವು ಬ್ಯಾಂಗ್ಳೂರ್ಗೆ ಫೋಕಸ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ. ತೇಜಸ್ವಿ ಪಟೇಲ್ ಅವರಿದ್ದಾರೆ, ರೈತ ಮುಖಂಡರು.